ವೆರಿ ಗುಡ್ ಮಾರ್ನಿಂಗ್ ಎಲ್ಲ KCET ವಿದ್ಯಾರ್ಥಿಗಳೇ, ಪೇರೆಂಟ್ಸ್, ಟೀಚರ್ಸ್ ಕೂಡ. ಸೊ ಬಹಳಷ್ಟು ವಿದ್ಯಾರ್ಥಿಗಳು ಸರ್ ನೆಕ್ಸ್ಟ್ ಅಪ್ಡೇಟ್ಸ್ ಏನು ಬಂದಿದೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹಾಕಿದ್ರು. ವಿದ್ಯಾರ್ಥಿಗಳು ಇವತ್ತಿನ ಅಪ್ಡೇಟ್ಸ್ ವೆರಿ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು. ಸೊ ವಿದ್ಯಾರ್ಥಿಗಳಿಗೆ ಏನು ಆಗಿದೆ ಅಂದರೆ, ಸೊ ನಿನ್ನೆ ತಾನೇ ವಿದ್ಯಾರ್ಥಿಗಳು ಕೆಲವೊಂದು ಇಬ್ಬರು ಜನಕ್ಕೆ ಕಾಲ್ ಕೋಡ್ ಸೆಂಡ್ ಮಾಡಿದ್ದಾರೆ. ಸೊ ನನ್ನ ವಾಟ್ಸಪ್ಪಿಗೆ. ಸೊ ಅವರು KEA ಹೆಲ್ಪ್ಲೈನ್ ನಂಬರ್ಗೆ ಫೋನ್ ಹಚ್ಬಿಟ್ಟು ಕೇಳಿದ್ದಾರೆ, ಮೇಡಮ್ ಏನಿದೆ ಮತ್ತು ಏನು ಅಪ್ಡೇಟ್ ಆಗಿದೆ ಮತ್ತು ಏನು ಎಕ್ಸಾಮ್ ಮಾಡ್ತಾರೋ, ಗ್ರೇಸ್ ಕೊಡ್ತಾರಾ ಅಂತ. ಸೊ ಅವ್ರೇನು ಹೇಳಿದಾರೆ ಅಂದರೆ, ಸೊ ಇದ್ರ ಬಗ್ಗೆ ಸೊ ಇನ್ನೂ ಕೂಡ ಫೈನಲ್ ಡಿಸಿಷನ್ ಆಗಿಲ್ಲ. ಸೊ ಮೋಸ್ಟ್ ಪ್ರಾಬಬಿಲಿಟಿ ನಿಮಗೆ ಬೈ ಮಂಡೇವರೆಗೂ ಅಥವಾ ಟ್ಯೂಸ್ಡೇವರೆಗೂ ಬರುತ್ತೆ ಅಂತ ಹೇಳಿದ್ದಾರೆ. ಯಾಕೆಂದರೆ ಇವಾಗೇನು ಅಬ್ಜೆಕ್ಷನ್ ಇವತ್ತು ಲಾಸ್ಟ್ ಡೇಟ್ ಇದೆ. ಓಕೆ, ಇವತ್ತು ಲಾಸ್ಟ್ ಡೇಟ್ ಇದೆ. ಹಾಗಾಗಿ ಸೊ ಯಾರಿಗೂ ಕೂಡ ಅಬ್ಜೆಕ್ಷನ್ ರೈಸ್ ಮಾಡಿಲ್ಲ. ಸೊ ಪ್ಲೀಸ್ ಇವತ್ತು ಲಾಸ್ಟ್ ಡೇ ಇದೆ. ಸೊ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳಿಗೆ ಈ ಒಂದು ನ್ಯೂಸನ್ನು ಸ್ಪ್ರೆಡ್ ಮಾಡಿ. ಓಕೆ, ಯಾರು ಅಬ್ಜೆಕ್ಷನ್ ರೈಸ್ ಮಾಡಿ. ಬಹಳಷ್ಟು ಅಬ್ಜೆಕ್ಷನ್ಗಳ ನನ್ನ ಅನಿಸ್ಮಟ್ಟಕ್ಕೆ ಇಲ್ಲಿ ನಾವು ನೋಡಿದ್ರೆ ಬರೀ ಎಕ್ಸಾಮ್ ಅಂತ ಹಾಕಿದ್ದೀರಾ. ಸೊ ಎಕ್ಸಾಮ್ ಅಂತ ಅಂದರೆ ಮತ್ತೆ ನೀವು ಎಕ್ಸಾಮಿನೇಷನ್ ಬರೀಬೇಕಾಗತ್ತೆ, ಮತ್ತು ಅದಕ್ಕೆ ಪ್ರಿಪ್ರೇಷನ್ ಮಾಡ್ಕೋಬೇಕಾಗತ್ತೆ, ಮತ್ತು ಓದಬೇಕಾಗತ್ತೆ. ಅಟ್ಲೀಸ್ಟ್ ಒಂದು ವಾರ ಟೈಮ್ ಕೊಟ್ಟರೆ ನೀವು ಓದ್ಕೋಬೋದು. ಓಕೆ, ಸೊ ವಿದ್ಯಾರ್ಥಿಗಳೇ, ಸೊ ಪ್ಲೀಸ್ ಡಿಸಿಷನ್ ನಿಮ್ಮ ಒಂದು ಏನು ಮ್ಯಾಕ್ಸಿಮಮ್ ಓಟ್ಸ್ ಇದೆ ಅಂದರೆ ಜಾಸ್ತಿ ಏನು ರೆಕಮೆಂಡೇಷನ್ ನೀವು ನೀಡಿದೆ ಅದರ ಮೇಲೆ ಕೂಡ ಡಿಸಿಷನ್ ಆಗುತ್ತೆ. ಓಕೆ, ಸೊ ಗ್ರೇಸ್ ಮಾರ್ಕ್ಸ್ ಕೊಡಲಿಲ್ಲ ಅಂದರೂ ಅದು ಮೀನಿಂಗ್ಲೆಸ್. ಯಾಕಂದರೆ ಕೊಟ್ಟರು ಒಂಥರ ಅಂದರೆ ಪ್ರಾಪರಾಗಿ ಅದು ರ್ಯಾಂಕಿಂಗ್ ಮಾಡಲಿಕ್ಕೆ ಆಗಲ್ಲ. ಓಕೆ, ಭಾಳ ಜನ ಸರ್ 40 ಕ್ವಶನ್ ಮೇಲೆ ಮಾಡಿಬಿಡಿ ಸುಮ್ಮನೆ ಅಂತ ಹಾಕಿದ್ದೀರಾ. ಓಕೆ, ಸೊ ಇದು ಡಿಸಿಷನ್ ಏನಾಗುತ್ತಪ್ಪ ಅಂತಂದರೆ, ಸೊ ನಿಮಗೆ ಏನು ಎಕ್ಸ್ಪರ್ಟ್ ಕಮಿಟಿ ಇದೆಯಲ್ಲ, ಸೊ ಅದು ನಿಮ್ಗೆ ಏನು ತೊಂದರೆ ಆಗಿದೆ. ಓಕೆ, ಸೊ ಏನು 40 ಕ್ವಶನ್ ಬಿಡಬೇಕು ಬೇಡ ಅಂತ ಡಿಸಿಷನ್ನ ಮೇಲೆ ಆಗುತ್ತೆ. ಸೊ ಬಟ್ ಸ್ಟಿಲ್ ದೆನ್ ಎಕ್ಸಾಮ್ ಚಾನ್ಸಸ್ ಜಾಸ್ತಿ ಇದೆ ಆಗ್ಬೋದು ಅಂತ. ಯಾಕಂದರೆ ನೀವೆಲ್ಲ ಕೂಡ ಅಬ್ಜೆಕ್ಷನ್ ಅದನ್ನೇ ಮಾಡಿದ್ದೀರಾ. ಓಕೆ, ಅದಕ್ಕಿಂತ ಬದಲು ನೀವು 40 ಕ್ವಶನ್ ಮೇಲೆ ಫೋಕಸ್ ಮಾಡಿ ಡಿಲ್ಟ್ ಆಗಿರೋ ಕ್ವಶನ್ ಬಿಟ್ಬಿಡಿ ಅಂತ ಯಾರು ಕೂಡ ಜಾಸ್ತಿ ಓಟ್ಸನ್ನು ಕೊಟ್ಟಿಲ್ಲ. ಸೊ ಲೆಟ್ಸ್ ಸಿ. ಓಕೆ, ಎನಿವೇ ಎಲ್ಲರೂ ಕೂಡ ಪ್ರಿಪೇರ್ ಆಗಿರಿ ಏನಿದ್ರು ಕೂಡ. ಸೊ ಬಟ್ ಇನ್ನೊಂದೇನಪ್ಪ ಅಂದರೆ, ಏನು ಮಾಡಿ ಫ್ರೀ ಇದ್ದಾಗ ನಾನು ಹೇಳಿದ್ನಲ್ಲ, ಸೊ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಥವಾ ಅದಕ್ಕೆ ಇನ್ನೊಂದು ಹೆಸರು ಡೊಮೆಸ್ಟಿಕ್ ಸರ್ಟಿಫಿಕೇಟ್ ಫ್ರೀ ಇದ್ದಾಗ ಮಾಡಿಸ್ಕೊಳ್ಳಿ. ಓಕೆ, ಮತ್ತು ನಿಮ್ಮದು ಫೋನ್ಪೇ ಮತ್ತು ಡೆಬಿಟ್ ಕಾರ್ಡು ಅಂದರೆ ಇದು ನೀವು ಬ್ಯಾಂಕಲ್ಲಿ ಎಲ್ಲ ಕೂಡ. ಓಕೆ, ಸೊ ನಿಮ್ಮ ಹೆಸರು ಚೇಂಜ್ ಮಾಡ್ಕೊಳ್ಳಿ ಕರೆಕ್ಟಾಗಿ, ಎಲ್ಲ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆಯಲ್ಲ SLC ಮಾರ್ಕ್ಸ್ ರೀತಿಯಲ್ಲಿ. ಸೊ ನೀವು ಫ್ರೀ ಇದ್ದಾಗ ವಿದ್ಯಾರ್ಥಿ ಒಂದು ನನ್ನ ಮನವಿ ಏನಪ್ಪ ಅಂದರೆ, ಡೊಮೆಸ್ಟಿಕ್ ಸರ್ಟಿಫಿಕೇಟ್ ಅಥವಾ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅಂತಾರೆ, ಅದನ್ನು ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ನಿಮ್ಮದು ಸಪ್ರೇಟ್ ಮೊಬೈಲ್ ಇಲ್ಲ ಅಂದರೆ ಒಂದು ಸ್ವಲ್ಪ ಪರ್ಚೇಸ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ಡೆಫಿನೆಟ್ಲಿ ಡಿಗ್ರಿ ಹೋಗ್ತಾ ಇದ್ದೀರಲ್ವ, ಹೆಲ್ಪ್ ಆಗುತ್ತೆ. ಅದಕ್ಕೆ ಫೋನ್ಪೇ. ಓಕೆ, ಮತ್ತು ನಿಮ್ಮದು ಸಪ್ರೇಟ್ ಒಂದು ATM ಕಾರ್ಡ್ ಮಾಡಿಸ್ಕೊಳ್ಳಿ. ಓಕೆ, ಮತ್ತು ಪ್ಯಾನ್ ಕಾರ್ಡು ಮತ್ತು ನಿಮ್ಮ ಎಲ್ಲ ಇನ್ನಿತರ ಡಾಕ್ಯುಮೆಂಟ್ಸ್ ಯಾವ ಸರಿ ಇಲ್ಲ, ಇನ್ಕಮ್ ಸರ್ಟಿಫಿಕೇಟ್ ಅದು ಕೂಡ ಮಾಡಿಸ್ಕೊಳ್ಳಿ. ಬರ್ತ್ ಸರ್ಟಿಫಿಕೇಟ್ ಪ್ರಾಪರಾಗಿ ಎಲ್ಲ ಕೂಡ ಜೆರಾಕ್ಸ್ ಇಟ್ಕೊಳ್ಳಿ. ಯಾಕಂದರೆ ಅಡ್ಮಿಷನ್ ಟೈಮಲ್ಲಿ ಜೆರಾಕ್ಸ್ ಬೇಕಾಗುತ್ತೆ. ಒನ್ಸ್ ನಿಮಗೆ ರಿಸಲ್ಟ್ ಇವಾಗ ಏನು PUC ರಿಸಲ್ಟ್ ಬಂದುಬಿಟ್ಟಿದೆ, ಸೊ ಅದರದ್ದೊಂದು ಪ್ರೊವಿಷನ್ ಮಾರ್ಕ್ಸ್ ಕಾರ್ಡನ್ನು ಪಡೆದುಕೊಳ್ಳಿ ನಿಮ್ಮ ಕಾಲೇಜ್ ಮುಖಾಂತರ. ಪ್ರೊವಿಷನ್ ಮಾರ್ಕ್ಸ್ ಕಾರ್ಡ್ ಅಂತ ಹೇಳಿ ಅವರು ನಿಮ್ಮ ಜೆರಾಕ್ಸ್ ಮೇಲೇ ಸೀಲು ಸೈನ್ ಹಾಕ್ಕೊಡ್ತಾರೆ. ಅದು ನಿಮಗೆ ಅಡ್ಮಿಷನ್ ಟೈಮಲ್ಲಿ ಬೇಕಾಗುತ್ತೆ. ಮತ್ತು ಎಲ್ಲ ಕೂಡ ಇವಾಗೇನು ಇನ್ಕಮ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು ಮತ್ತು ಇನ್ ಕೇಸ್ ನಿಮಗೆ ಬೇರೆ ದಾಖಲಾತಿಗಳನ್ನು ಒಂದು ಸತಿ ಅಟೆಸ್ಟೇಷನ್ ಮಾಡ್ಕೊಳ್ಳಿ. ಯಾಕೆಂದರೆ KCET ವೆರಿಫಿಕೇಷನ್ಗೆ ಬೇಕಾಗುತ್ತೆ. ಈಗ ಫ್ರೀ ಇರ್ತಾರೆ ಪ್ರಿನ್ಸಿಪಲ್ ಕೂಡ, ಅವ್ರ ಕಡೆ ಕೂಡ ಸೈನ್ ಮಾಡಿಸ್ಕೊಳ್ಳಿ. ಓಕೆ, ಮತ್ತು ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ ಇಲ್ಲ ಅಂದರೆ ರೀಸೆಂಟಾಗಿ ಚೆನ್ನಾಗಿ ಫೋಟೋ ತೆಗೆದುಕೊಂಡು ಇಟ್ಕೊಳ್ಳಿ, ಜಾಸ್ತಿ ಕಾಪೀಸ್. ಅದು ಅಡ್ಮಿಷನ್ ಟೈಮ್ಗೆ ಹೆಲ್ಪ್ ಆಗುತ್ತೆ. ಫ್ರೀ ಇದ್ದಾಗ ಇವೆಲ್ಲ ಮಾಡ್ಕೊಂಡ್ಬಿಡಬೇಕು, ಆಯಿತಾ? ಮುಂದೆ ಟೈಮ್ ಸಿಗೋಲ್ಲ. ಮತ್ತು ನಿಮ್ಮದೇ ಒಂದು ಸಪ್ರೇಟ್ ಮೊಬೈಲ್ ನಂಬರ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡ್ಕೊಳ್ಳಿ. ಬ್ಯಾಂಕಿಗೆ ಕರೆಕ್ಟಾಗಿ ಲಿಂಕ್ ಇದೆ ಇಲ್ಲ, ಹೆಸರೆಲ್ಲ ಚೆಕ್ ಮಾಡ್ಕೊಳ್ಳಿ. ಓಕೆ, ಇವೆಲ್ಲ ರೆಡಿ ಮಾಡ್ಕೊಳ್ಳಿ, ಆಯಿತಾ? ಸೊ ಅದನ್ನ ಜೊತೆಗೆ ವಿದ್ಯಾರ್ಥಿ ನೆಕ್ಸ್ಟ್ ನೀವು ಯಾರು ಕೂಡ ಇವಾಗ ನಾನು ಹೇಳಿದ್ನಲ್ಲ, ಸೊ ಬೇರೆ ಯಾವ ಕೋರ್ಸ್ಗೆ ಹೋಗ್ಲಿಕ್ಕೆ ಹೋಗಬೇಡಿ ಅಂದರೆ ಸದ್ಯ ಮಟ್ಟಕ್ಕೆ, ಅನ್ಲೆಸ್ KE ಅವರು ಇದನ್ನು ಸ್ಪಷ್ಟನೆ ನೀಡಬೇಕು. ಯಾಕಂದರೆ ನಾನು ಭಾಳಷ್ಟು ಜನ ಕಮೆಂಟ್ಸ್ ನೋಡ್ತಾ ಇದ್ದೀನಿ, ಸರ್ ನಾನು ಯಾವುದು KE ಮುಖಾಂತರ ಕೌನ್ಸಿಲಿಂಗ್ ಬೇಡ, ನಾನು ಬರೀ ಪ್ರೈವೇಟ್ ಜಾಯ್ನ್ ಆಗ್ತೇನೆ ಅಂತ ಹಾಕ್ತಾ ಇದ್ದಾರೆ. ಹಂಗೆ ಮಾಡ್ಲಿಕ್ಕೆ ಹೋಗಬೇಡಿ, ವೇಟ್ ಮಾಡಿ. ಓಕೆ, ಸಬರ್ ಕಪಲ್ ಮೀಟಾ ಹೋತಾ ಅಂತ ಏನು ಹೇಳ್ತಾವಲ್ಲ, ಸೊ ತಾಳಿದವನು ಬಾಳಿಯಾನು ಅಂತ. ಸೊ ಅದಕ್ಕೆ ವೇಟ್ ಮಾಡಿ. ಡೆಫಿನೆಟ್ಲಿ ಒಂದು ಉತ್ತಮವಾದ ಒಂದು ನಿಮಗೆ ಸೀಟ್ ಸಿಗುತ್ತೆ ವಿತ್ ಗೌರ್ಮೆಂಟ್ ಕೋಟಾ ಅಂಡರಲ್ಲಿ. ಓಕೆ, ಯಾಕಂದರೆ ಕೌನ್ಸಿಲಿಂಗ್ ಪ್ರೊಸೆಸ್ಸಲ್ಲಿ ಭಾಳಷ್ಟು ಮಿಸ್ಟೇಕ್ಸ್ ನೀವು ಮಾಡ್ತೀರಿ, ನಂಗೆ ಗೊತ್ತಿದೆ. ನಾನು ಪ್ರತಿ ವರ್ಷ ವಿದ್ಯಾರ್ಥಿಗಳು ನೋಡ್ತಾ ಇರ್ತೇನೆ. ಎಷ್ಟೇ ಟಾಪರ್ಸ್ ಇದ್ದರೂ ಕೂಡ ಅವ್ರು ಕೌನ್ಸಿಲಿಂಗ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಅವರು ಅಲ್ಲೇ ಫೇಲ್ ಆಗ್ತಾರೆ. ಅದಕ್ಕೆ ನಾನು ನಮ್ಮ ಚಾನಲ್ ಮುಖಾಂತರ ನಾನು ಕೂಡ KCET ಬರೆದಿದ್ದೆ. ಓಕೆ, ಅದಕ್ಕೆ ಕೂಡ ಕೌನ್ಸಿಲಿಂಗಲ್ಲಿ ಭಾಗವಹಿಸಿದ್ದೆ. ಸೊ ನನ್ನ ತಪ್ಪು ನೀವು ಮಾಡಬಾರ್ದು. ಓಕೆ, ಅಥವಾ ಏನೇನು ತಪ್ಪುಗಳು ಬೇರೆ ವಿದ್ಯಾರ್ಥಿಗಳು ಮಾಡಿದ್ರು ಅದನ್ನ ತಪ್ಪು ನೀವು ಮಾಡಬಾರ್ದು ಅಂತ ಈ ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದು. ಹಾಗಾಗಿ ಎಲ್ಲ ಕೂಡ ಹೆಲ್ಪ್ ಆಗಿದೆ ಭಾಳಷ್ಟು ವಿದ್ಯಾರ್ಥಿಗಳು. ಹೋದ ವರ್ಷದವ್ರಿಗೆ ನಿಮ್ಗೆ 100% ಹೆಲ್ಪ್ ಮಾಡ್ತೀವಿ. ಅದ್ರ ಜೊತೆಗೆ PUCಯಲ್ಲಿ ಸ್ಕಾಲರ್ಶಿಪ್ ಕೂಡ ಸಿಗುತ್ತೆ ಒನ್ಸ್ ಯು ಡನ್ ದ ಅಡ್ಮಿಷನ್. ಸೊ ಪ್ರೈವೇಟ್ ಸ್ಕಾಲರ್ಶಿಪ್ ಸಿಗುತ್ತೆ, ಗೌರ್ಮೆಂಟ್ ಕೂಡ ಸಿಗುತ್ತೆ. ನಾನು ಪ್ರತಿಯೊಂದು ಅಪ್ಡೇಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತಾ ಇರ್ತೇನೆ. ಸೊ ನೀವು ಕೂಡ ಅದಕ್ಕೆ ಜಾಯ್ನ್ ಆಗಿ ಅಂತ ಹೇಳಿದ್ದು. ಓಕೆ, ಅದ್ರ ಲಿಂಕ್ ಬೇಕಪ್ಪ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ. ಓಕೆ, ಸೊ ನಂಗೆ ಗೊತ್ತಿದೆ ಇದು ನಿಮ್ಮ ತಪ್ಪಲ್ಲ, KE ತಪ್ಪು. ಅವ್ರು ಮತ್ತೆ ಎಕ್ಸಾಮಿನೇಷನ್ ಅವ್ರು ಮಾಡಬಾರ್ದು. ಬಟ್ ಸ್ಟಿಲ್ ದೆನ್ ಏನು ಡಿಸಿಷನ್ ಬರುತ್ತೆ ನೋಡೋಣ. ಓಕೆ, ಸೊ ನಿಮ್ಗೇನೇ ಸಂದೇಹಗಳಿದ್ರೆ ಕಮೆಂಟ್ ತಿಳಿಸ್ಬಿಡಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.